ಹಾಯ್ ನಮಸ್ಕಾರ. ಭಾಳ ದಿವಸ ಆಯಿತು ಸಮಸ್ಯೆಗಳು ಬಗ್ಗೆ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ನೋಡಿದೆ. ಸಮಸ್ಯೆಗಳು ಎಂದರೆ ಏನು ಕಮೆಂಟ್ ಬಾಕ್ಸಲ್ಲಿ ಸ್ವಲ್ಪ ಜನ ಕೇಳಿದ್ದಾರೆ. ಸಮಸ್ಯೆ ಅಂದರೆ ಯಾರು, ಕೊಡೋರು ಯಾರು, ಇಸ್ಕೊಳ್ಳೋರು ಯಾರು, ಎಲ್ಲ ನಮ್ಮಲ್ಲೇ ಇರ್ತಕ್ಕಂಥದ್ದು. ಸೊ ಹೀಗಿರುವಾಗ ನಾನು ಇವತ್ತು ವಿಶೇಷವಾಗಿ ಕೆಲವರು ಸಮಸ್ಯೆಗಳು ಹೇಗೆ ಉದ್ಭವ ಆಗ್ತಾವು, ಯಾಕೆ ಉದ್ಭವ ಆಗ್ತಾವು, ಯಾಕೆ ಅಂತಕ್ಕಂಥದ್ದು ಸ್ವಲ್ಪ ವಿಷಯದ ಬಗ್ಗೆ ವಿವರವಾಗಿ ಹೇಳ್ರಿ ಅಂತ ಕೇಳಿದ್ದಾರೆ. ಸಮಸ್ಯೆ ಅಂದರೆ ಏನಪ್ಪ, ಲಾಭದಾಯಕ ಅಂದರೆ ಏನು, ದುಡಿಮೆ ಅಂದರೆ ಏನು, ನ್ಯಾಯ ಅಂದರೆ ಏನು. ಸೊ ಇವತ್ತು ವಿಶೇಷವಾಗಿ ಪ್ರತಿನಿತ್ಯ ನಾವು ನೋಡ್ತಾ ಇದ್ದೀವಲ್ಲ ಆಗಿರ್ತಕ್ಕಂಥ ಎಲ್ರಿಗೂ ನಮಸ್ಕಾರ. ಪಾಪ ಒಬ್ಬನಿಗೆ ಇಷ್ಟು ಸಮಸ್ಯೆಗಳು ಯಾಕೆ? ಯಾವುದೇ ಸಮುದಾಯ ಆಗಲಿ, ನಮಗೆ ದೇಶ ಮುಖ್ಯ ಆಗ್ತದೆ, ನಮಗೆ ರಾಜ್ಯ ಮುಖ್ಯ ಆಗ್ತದೆ. ಸೊ ಹೀಗಿರುವಾಗ ಯಾಕೆ ಉದ್ಭವ ಆಗ್ತದವ, ಏನು ಸಮಸ್ಯೆ ಇದು? ಒಂದೆರಡು ಮಾತಾಡಿ ಮುಗಿಸ್ತೀನಿ. ಇವತ್ತು ವಿಶೇಷವಾಗಿ ನೀವೇ ನೋಡ್ತಿದ್ರಿ ಅಲ್ಲ, ಎಲ್ಲ ಸಮುದಾಯಗಳು ಒಬ್ಬನೇ ಇಟ್ಕೊಂಡು ಸಮಸ್ಯೆಗಳು ಯಾಕೆ, ಅವನೇನಾದರೂ ಈ ದೇಶಕ್ಕೆ ಬ್ಯಾಡಾಗಿದ್ದಾನ, ಅವನೇನಾದರೂ ತಪ್ಪು ದಾರಿ ಹಿಡ್ದಾನ, ಅವನು ಆತ್ಮಸಾಕ್ಷಿಯಾಗಿ ಹೇಳ್ತಾ ಇದ್ದಾನೆ ಇವತ್ತು. ಅವನಿಗೇನಕ್ಕೆ ಇಷ್ಟು ಹಿಂಸೆ, ಯಾಕೆ ಆತ್ಮಸಾಕ್ಷಿಯಾಗಿ ಹೇಳ್ತಾ ಇದ್ದಾನೆ? ಸಮಸ್ಯೆಗಳು ನನಗೆ ಪ್ರತಿನಿತ್ಯ ಹೆಚ್ಚಾಗ್ತಾ ಇದ್ದಾವ. ಯಾಕೆ, ಏನು, ಎಂತ? ಅವ್ರು ಕೊಡ್ತಾ ಇದ್ದಾರಾ, ಅವ್ರು ಕ್ರಿಯೇಟ್ ಮಾಡ್ತಾ ಇದ್ದಾರಾ ಅಂತಕ್ಕಂಥದ್ದು ಇವತ್ತು ವಿಶೇಷವಾಗಿ ನೋಡಿ. ಸತ್ಯ ಒಂದಿದ್ದರೆ ಜಗತ್ತನ್ನೇ ಗೆಲ್ಲಬಹುದು. ಸತ್ಯ ಇದ್ರೇ ಉಳಿಯೋದು. ಇದು ಒಂದು ನನ್ನ ಅನುಭವದ ಪ್ರಕಾರ. ಪಾಪ ಏನೂ ಇಲ್ಲದ ಮನುಷ್ಯನ ಕೆಣ್ಕೊತ್ ಹೊಂಟ್ರಿವೆ, ಅವನಿಗೆ ಕಾಯೋದು ಸತ್ಯದ ಮಾರ್ಗ. ಸತ್ಯವೇ ಶರಣಗತಿ, ಸತ್ಯವೇ ಗತಿ, ಸತ್ಯವೇ ಜೀವನ. ಪ್ರತಿನಿತ್ಯ ನೋಡ್ತಾ ಇದ್ದೀವಿ, ಹೇಳ್ಕೊಲಾರದಷ್ಟು ಸಮಸ್ಯೆಗಳು, ಕ್ರಿಯೇಟಿವ್ ಇವತ್ತು ನಿಮ್ಮ ಮುಂದೆ ನಾನು ಇಡ್ತಿದ್ದೀನಿ. ಯಾವ ಸಮುದಾಯವನ್ನು ಎದುರು ಹಾಕ್ಕೊಂಡಿಲ್ಲ, ಆದ್ರೂ ಯಾಕೆ ಎಷ್ಟು ಕಷ್ಟ, ಸಮಸ್ಯೆಗಳು ಯಾಕೆ ಎಷ್ಟು ಅವನಿಗೆ ಕಷ್ಟ? ಪ್ರತಿಯೊಂದು ಸಮಾಜದಲ್ಲಿ ಎಷ್ಟು ಸಮುದಾಯಗಳಿವೆ. ಹೀಗಿರುವಾಗ ಅವನಷ್ಟಿಗೆ ಅವನೇ ಇದ್ಬಿಡೋದು ಉತ್ತಮ. ಆದರೂ ಈ ಸಮಾಜಕ್ಕೆ ಅನ್ಕುತ್ತೆ. ಹೀಗೆ ಸ್ವಲ್ಪ ಜನ ಯಾಕೆ ಇಷ್ಟು ಕಷ್ಟ ನಿಮಗೆ,
ಯಾಕೆ ಕಷ್ಟ ಇಷ್ಟೊಂದು ನಿಮಗೆ, ಏನಿದು ಅಂತಕ್ಕಂಥದ್ದು. ಸೊ ಅವರಿಗೆ ಇವತ್ತು ವಿಶೇಷವಾಗಿ ನಾನು ಸತ್ಯವೇ ಇದ್ದ, ಸತ್ಯವೇ ಮಾರ್ಗ, ಸತ್ಯವೇ ಜಯಂತಿ. ಹೀಗಿರುವಾಗ ಅಂಜದೆ ಅಳಕದೆ ಮುಂದೆ ಸಾಗಿ, ಗಮನಿಸಿ ಎಚ್ಚರತ್ಕಳಿ, ಅದುವೇ ಜನ್ಮ ಜೀವನ. ಕ್ಷಾಣಾಕ್ಷತೆ ತಪ್ಪದೆ ಮುಂದೆ ಸಾಗಿರಿ. ಕೆನಕು ಸಮಾಜಗಳ ಮುಂದೆ ತಲೆ ತಗ್ಗದೆ ಮುಂದೆ ಸಾಗಿ. ಸಮಾಜ ನಿಮ್ಮನ್ನು ದಿನನಿತ್ಯ ಕೆಣಕ್ತಾ ಇದೆ. ಯಾಕೆ ಕೆಣಕ್ತಿದೆ ಅದನ್ನು ನೀವು ಅರಿತುಕೊಳ್ಳಿ. ಕೆಣಕ್ತದ, ಪ್ರತಿನಿತ್ಯ ಕೆಣಕ್ತದ. ಮೇಲೆ 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 ನಮ್ಮ ದೇಶ ರಕ್ಷಣೆಗಾಗಿ ನಾವು ಮಾತಾಡಬೇಕಾಗ್ತದೆ. ಸಮಾಜಗಳ ಮುಂದೆ ತಪ್ಪ ಇಲ್ಲದೆ ತಲೆ ತಗ್ಗಿಸದೆ ಮುಂದೆ ಸಾಗಿ, ಆತ್ಮಸಾಕ್ಷಿಯಾಗಿ ಮುಂದೆ ಸಾಗಿ. ಸಮಾಜಗಳು ನೋಡಿ ಕೊಡ್ತಕ್ಕಂಥ ತೊಂದರೆಗಳು ನಾವು ತಿಳ್ಕೋಬೇಕು. ಇನ್ನೊಬ್ಬರ ತಾಟಿನಲ್ಲಿ ಕಲ್ಲು ಮಣ್ಣು ಒಗೆದು ಜೀವನ ಹಾಳು ಮಾಡುವಂಥ ಕೆಲಸ ನಾವು ಯಾವತ್ತಿಗೂ ಮಾಡಕೂಡದು. ನನ್ನ ಅನುಭವದ ಪ್ರಕಾರ ನಮಗೆ ಇದ್ದಷ್ಟು ಸಾಕು, ಇದ್ದಷ್ಟು ಜನ್ಮ ಸಾಕು, ಮುಂದೆ ಸಾಗೋಣ. ಇನ್ನೊಬ್ಬರ ತಾಟಿಗೆ ಕಣ್ಣು ಹಾಕೋದು ಬೇಡ. ಸಮಾಜಿ ಒಳಿತಿಗಾಗಿ ಒಳ್ಳೆಯದನ್ನು ಬಯಸೋಣ. ಹೀಗಿರುವಾಗ ಸಮಾಜಗಳು ಕೆಣಕ್ತಾ ಇದೆ. ಕೆಣಕುವಾಗ ಸತ್ಯ ಒಂದು ಹಿಂದೆ ಬೆನ್ನ ಮೇಲೆ ಇರ್ತಕ್ಕಂಥದ್ದು. ಹೀಗಿರುವಾಗ ಪ್ರತಿನಿತ್ಯ ಸಮಾಜಗಳು ನೋಡ್ತಾ ಇದ್ದಾವೆ, ಸಂಘಗಳು ನೋಡ್ತಾ ಇದ್ದಾವೆ ಪ್ರತಿನಿತ್ಯ. ಹೀಗಿರುವಾಗ ಸತ್ಯವೇ ಬಂಗಾರ, ಸತ್ಯವೇ ಪ್ರತಿನಿತ್ಯ, ಕ್ಷಣ ಕ್ಷಣಕ್ಕೂ ಮಾಹಿತಿ ತಿರುವಿಕೆ. ಅದಕ್ಕೆ ನಾವೆಲ್ಲರೂ ಶ್ರಮಿಸೋಣ, ಸತ್ಯದ ದಾರಿ ಹಿಡಿಯೋಣ. ಇನ್ನೊಬ್ಬರಿಗೆ ಹೊಟ್ಟೆ ಕಿಚ್ಚು ಬಯಸ್ಕೊಂಡು ಅದರಿಂದ ಲಾಭ ತಗೊಳ್ಳುವಂಥ ಕೆಲಸ ಮಾಡಕೂಡದು ಅಂತಕ್ಕಂಥದ್ದು ನನ್ನೊಂದು ಸಣ್ಣ ಮನ ಆಸೆ. ಹೀಗಾಗಿ ಈ ಸದ್ಯದ ಪರಿಸ್ಥಿತಿ ಬದುಕುವುದು ಒಂದು ಜಟಕ ಬಂಡಿಯಂತೆ. ಕ್ಷಣ ಕ್ಷಣಕ್ಕೂ ಮಾಹಿತಿ, ಸತ್ಯವನ್ನಾಗಿ ನುಡಿಯೋಣ. ಸತ್ಯದ ಮಾರ್ಗವೇ ದಿನನಿತ್ಯ. ಇವತ್ತು ನಮಗೆ ಸತ್ಯ ಕಹಿ ಆಗಿರ್ಬೋದು, ನಾಳೆ ನಮಗೆ ಸತ್ಯವೇ ಸಿಹಿ ಆಗಿರ್ತಕ್ಕಂಥದ್ದು. ಅದಕ್ಕೆ ನಾವೆಲ್ಲರೂ ಸತ್ಯದ ಕಡೆ ಬಯಸೋಣ. ನಾನು ಎಲ್ರಿಗೂ ಅದೇ ಹೇಳ್ಕೊತ ಬರ್ತಾ ಇದ್ದೀನಿ. ನಮ್ಮ ತಾಟಲ್ಲಿ ಏನಿದೆ ಅದನ್ನು ಮಾತ್ರ ಇದನ್ನು ಮಾಡೋಣ. ಇನ್ನೊಬ್ಬರ ತಾಟಿನ ಮೇಲೆ ಕಣ್ಣು ಹಾಕ್ಕೊಂಡು, ಇನ್ನೊಬ್ಬರ ತಾಟಿನ ಮೇಲೆ ಇನ್ನೊಂದು ಮತ್ತೊಂದು ಮಾಡಿ ಅದನ್ನು ಅನುಭವಿಸ್ಕಿಂತನೂ ಇದ್ದಾಗ ಒಂದು ತುತ್ತು ಅನ್ನ ಹಾಕಿ ಅವನಿಗೆ ಏನಾಯ್ತು ಅನ್ನೋತಕ್ಕಂಥದ್ದು ವಿಚಾರಗಳು ತೊಗೊಂಡು ನಾನು ಇದ್ದೀನಿ ಅಂತಕ್ಕಂಥದ್ದು ಅವನಿಗೂ ಒಂದು ಮನ ಖುಷಿ ಹೇಳಿ ಅವನ ಸಾರ್ಥಕ ಜನ್ಮವನ್ನು ಹೀಗೆ ಬದುಕಬೇಕು, ಹೀಗಾಗಬೇಕು ಅಂತಕ್ಕಂಥದ್ದು ಅವನಿಗೂ ಧೈರ್ಯ ಹೇಳೋಣ. ಅದೇವೇ ದಿನನಿತ್ಯ ಸತ್ಯದ ಸಂಗತಿ, ಸತ್ಯದ ಮಾರ್ಗ. ತೊಂದರೆ ಕೊಡೋದು ನನ್ನ ಅನುಭವದ ಪ್ರಕಾರ ಅದು ತಪ್ಪು ಸರಿಯೋ ನಿರ್ಧಾರ ನೀವು ಮಾಡ್ಕೊಳ್ಳಿ. ಸತ್ಯವೇ ಜಯಂತಿ. ಥ್ಯಾಂಕ್ ಯು, ಧನ್ಯವಾದಗಳು. ಇವತ್ತು ವಿಶೇಷವಾಗಿ ಮಾತಾಡಿದ್ದಕ್ಕೆ ಧನ್ಯವಾದ. ಎಲ್ಲರೂ ವಿಶೇಷ, ಎಲ್ಲರೂ ಶ್ರಮಿಸೋಣ, ಎಲ್ಲರೂ ಶ್ರಮಜೀವಿ ಆಗೋಣ.
ಧನ್ಯವಾದಗಳು. ಥ್ಯಾಂಕ್ ಯು ಇಷ್ಟು. ಓಕೆ.